ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲಾ ಆವರಣದಲ್ಲಿ ಮೈಸೂರಿನ ವಿವೇಕ ವಿದ್ಯಾ ವಾಹಿನಿ ಟ್ರಸ್ಟ್ ಮಾರಿಕಾಂಬಾ ಪಿಯು ಕಾಲೇಜು ರಾಜ್ದೀಪ್ ಟ್ರಸ್ಟ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ನಿರ್ಮಾಣಂ ಪರೀಕ್ಷೆಯ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಬೆಂಗಳೂರಿನ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದ ಮುಖ್ಯಸ್ಥರಾದ ಸ್ವಾಮಿ ತದ್ಯುಕ್ತಾನಂದ ಮಹಾರಾಜ ಸ್ವಾಮೀಜಿ, ವಿವೇಕವನ್ನು ಬದುಕಿಗೆ ಮಾದರಿಯಾಗಿಸಿಕೊಳ್ಳಬೇಕು. ವಿವೇಕದಿಂದ ಸದಾ ಆನಂದ ಕಂಡುಕೊಳ್ಳಲು ಸಾಧ್ಯ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಆಗುತ್ತಿದೆ. ಅದರ ಮಧ್ಯೆ ಕೂಡ ಸಾಧನೆ ಮಾಡಿದವರು ಇದ್ದಾರೆ. ವಿವೇಕಯುತ ಬದುಕು ನೆಮ್ಮದಿ ಕೊಡುತ್ತದೆ ಎಂದು ಹೇಳಿದರು. ಪ್ರತಿಯೊಬ್ಬರ ಮನದಲ್ಲಿಯೂ ಕೂಡ ಕತ್ತಲನ್ನು ತೊಳೆದು ಬೆಳಕನ್ನು ಬೀರುವಂತಾಗಬೇಕು. ಎಲ್ಲ ಅಜ್ಞಾನಗಳನ್ನು ಕೂಡ ಕಳೆದು ಜ್ಞಾನ ವೃದ್ಧಿಯಾಗಬೇಕು. ರಾಜಕೀಯದಲ್ಲಿ ಆತ ಇರ್ಬೋದು, ಆದರೆ ಆತನ ಇನ್ನೊಂದು ಮುಖ ನಿಮಗೆ ಗೊತ್ತಿಲ್ಲ. ರಾಜಕೀಯಕ್ಕೆ ಬರೋಕ್ಕೆ ಮೊದಲಿಂದನೂ ನನ್ನ ಜೊತೆ ಆತನ ಸಂಪರ್ಕ ಇದೆ. ನಾನು ಶಿರಸಿಗೆ ನನಗೆ ಬರಲಿಕ್ಕೆ ಇಷ್ಟ. ಯಾಕೆ ಅಂತಂದರೆ ಯು ಆರ್ ಆಲ್ ಸ್ಪೆಷಲ್ ಪೀಪಲ್. ಯು ಡೋಂಟ್ ನೋ ದಟ್. ಏಕೆಂದರೆ ನೀವು ಬಾವಿ ಒಳಗಡೆ ಇರುವ ಕಪ್ಪೆಗಳ ಹಾಗೆ. ನಾನು ನಿಮ್ಮನ್ನು ಕಪ್ಪೆ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಮತ್ತೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಾವಿಯಿಂದ ಆಚೆ ಹೋದರೆ ಸಮುದ್ರ, ಮೈದಾನ ವಿಶಾಲವಾಗಿದೆ, ಅಲ್ಲೂ ಎಲ್ಲ ಇದೆ. ನೀವು ಬಾವಿ ಒಳಗಡೆ ಇರೋದ್ರಿಂದ ನಿಮಗೆ ಪ್ರಪಂಚದ ವಿಸ್ತಾರ ಗೊತ್ತಿಲ್ಲ ನಿಮಗೆ. ನಾವು ಸಂಚಾರ ಮಾಡಿ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳು, ರಾಮಕೃಷ್ಣ ಮಿಷನ್ನಿಂದ ನಾನು ಬರ್ತಾ ಇರೋದು. ರಾಮಕೃಷ್ಣ ಮಿಷನ್ ಇವತ್ತು 300 ಶಾಖೆಗಳನ್ನು ಹೊಂದಿದೆ. ವಿವೇಕಾನಂದರು ಸ್ಥಾಪನೆ ಮಾಡಿದ್ದು. ಇವತ್ತಿನವರೆಗೆ 130 ವರ್ಷ ಆಯಿತು ಪ್ರಾರಂಭವಾಗಿ. ನಿಷ್ಕಳಂಕ ಸಂಸ್ಥೆ. ಭಾರತದ ಯುವ ಜನರು ಎಂದರೆ ಮಕ್ಕಳು. ಭಾರತದ ಸಾಧನೆಗೆ ಬೆನ್ನೆಲುಬು ಈ ಮಕ್ಕಳು ಎಂದ ಅವರು, ವಿದ್ಯಾರ್ಥಿಯ ಲಕ್ಷಣವೇ ಏಕಾಗ್ರತೆ. ಕಿವಿಗಳನ್ನು ತೆರೆದು ಮುನ್ನಡೆಯಬೇಕು. ಕಲಿತು ಸಾಧನೆ ಮಾಡುವವರು ತವರಿಗೆ ಬಂದು ಕೆಲಸ ಮಾಡಿದರೆ ಅನುಕೂಲ ಆಗುತ್ತದೆ. ವಿಚಾರ ಸತ್ಯದ ಪರವಾಗಿ ಇರಬೇಕು. ಸತ್ಯ ಇಷ್ಟವಾಗದೆ ಹೋದರೆ ಅದನ್ನು ಹೇಳದೆ ಇರಬಾರದು ಎಂದು ಹೇಳಿದರು. ನೀವು ವಿದ್ಯಾರ್ಥಿಗಳು ನಿಮ್ಮ ಕೆಲಸ ನನ್ನ ಕಡೆ ನೋಡೋದಷ್ಟೇ. ಇಲ್ಲಾಂದ್ರೆ ನಾನು ನಿಮಗೆ ಹೋಗಿ ಕಳಿಸಿ ಅಂತ ಹೇಳ್ತಾ ಇದ್ದೆ. ವಿದ್ಯಾರ್ಥಿಯ ಲಕ್ಷಣ ಏನು ಅಂತಂದರೆ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳೋದು ಹೇಗೆ ಅಂತ. ಅಧ್ಯಯನದಲ್ಲಿ ಏಕಾಗ್ರತೆ ಅಂತ ಮೊದಲಲ್ವಾ? ಏಕಾಗ್ರತೆಯನ್ನು ಹಿಂದೆ ಕುಳಿತವರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹಿಂದೆ ಕುಳಿತವ್ರ ಬಗ್ಗೆ ನಾನು ವಿದೇಶ, ಭಾರತ ಸೇರಿದಂತೆ 300ಕ್ಕೂ ಅಧಿಕ ಶಾಖೆ ಇದೆ. 130 ವರ್ಷ ಆಗಿದೆ. ವಿವೇಕಾನಂದರು ಆರಂಭಿಸಿದ ಸಂಸ್ಥೆ. ಜಗತ್ತಿನ ಆಲೋಚನೆ ವಿಧಾನ ಬದಲಿಸಿದವರು ಸ್ವಾಮಿ ವಿವೇಕಾನಂದರು. ಅವರು ನಮ್ಮ ಆದರ್ಶ ಎಂದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮಾತನಾಡಿ, ತಂದೆ ತಾಯಿಗಳನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳಬೇಕಿದೆ. ಶಿಕ್ಷಣ ನಮ್ಮ ಸಂಪ್ರದಾಯ, ಸಂಸ್ಕೃತಿ ನೆನಪಿಟ್ಟು ನಡೆಯಬೇಕು ಎಂದರು. ಮಾನ್ಯ ನ್ಯಾಯಾಧೀಶರು ಎದುರಲ್ಲಿ ನಿಂತಿರುವಂಥ ಇಬ್ಬರು ಯುವಕರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಅವರ ಮುಂದೆ ಕಡೆಗೆ ವಯಸ್ಸಾದ ಇಬ್ಬರು ಪುರುಷ ಮಹಿಳೆಯರಿರ್ತಾರೆ. ಮಾನ್ಯ ನ್ಯಾಯಾಧೀಶರು ಅದರಲ್ಲಿ ಹಿರಿಯ ಒಬ್ಬ ವ್ಯಕ್ತಿಗೆ ಕೇಳ್ತಾರೆ, ಹುಡುಗನಿಗೆ ಏನು ಅಭ್ಯಾಸ ಮಾಡಿದ್ದೆ, ಏನು ವೃತ್ತಿ ಮಾಡ್ತಿದ್ಯಾ ಅಂತ. ನಾನು ವೈದಿಕದಲ್ಲಿ MS ಮಾಡಿದ್ದೇನೆ, MBBS ಮಾಡಿ MS ಮಾಡಿ ವೈದಿಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಬ್ಬನಿಗೆ ಕೇಳ್ತಾರೆ, ಅವ್ರು ನಿನಗೇನಾಗಬೇಕು? ನಾನು ಅವರ ತಮ್ಮ, ನಾನು MTech ಮಾಡಿ ನಾನು ಆರ್ಕಿಟೆಕ್ಚರ್ನಲ್ಲಿ ವಿಶೇಷ ಪರಿಣಿತ ಹೊಂದು ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಮುಂದುಗಡೆ ನಿಂತಂಥ ವಯಸ್ಕರವರು ಅವರ ತಂದೆ ತಾಯಿಯಾಗಿರ್ತಾರೆ, ಇಳಿ ವಯಸ್ಸಿನವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಮನೆ ನ್ಯಾಯಾಧೀಶರು ಕೇಳ್ತಾರೆ, ಆ ವಯಸ್ಕರಾಗಿರುವ ತಂದೆಗೆ ನೀವು ಯಾವ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ? ಶಿಕ್ಷಣ ವೃತ್ತಿಯನ್ನು ಮಾಡ್ಕೊಂಡು ಬರ್ತಿದ್ದೆ, ನಾನು ನಿವೃತ್ತಿಯಾಗಿದ್ದೇನೆ, ನಿವೃತ್ತಿ ಜೀವನ ಮಾಡ್ತಾ ಇದ್ದೇನೆ ಅಂತ.
ಸಾಮಾಜಿಕ ಹೋರಾಟಗಾರ ಎಂಎಂ ಭಟ್ ಕಾರೆಕೊಪ್ಪ ಬದುಕಿನಲ್ಲಿ ಪರಿಶ್ರಮವೇ ಜೀವನ ಆದಾಗ ಸಾಧನೆ ಸಾಧ್ಯ ಎಂದರು. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಕೇಶವ್ ಕೂರ್ಸೆ ಪಠ್ಯಕ್ಕಿಂತ ಮೀರಿದ ಜೀವನ ಇದೆ, ಇದನ್ನು ಸುಂದರವಾಗಿ ಸಾಗಿಸುವ ಕಲೆ ಅರಿಯಬೇಕು ಎಂದರು. ಪ್ರಾಚಾರ್ಯ ಬಾಲಚಂದ್ರ ಭಟ್ ಮಕ್ಕಳ ಉತ್ಸಾಹ ಸನ್ಮಾರ್ಗದ ಕಡೆಗೆ ಒಯ್ಯುವಂತೆ ಆಗಬೇಕು ಎಂದರು. ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ರಾಮಕೃಷ್ಣ ವಿದ್ಯಾಮಂದಿರದ ಮೂಲಕ ಕಲಿತ ಶಿಸ್ತು ಜೀವನದುದ್ದಕ್ಕೂ ನೆರವಾಗುತ್ತದೆ ಎಂದರು. ಈ ವೇಳೆ ರಾಮಕೃಷ್ಣ ನಿಲಯದ ಮುರಾರಿ ಭಟ್, ಉಪಪ್ರಾಚಾರ್ಯ ರಾಜೇಶ್ ನಾಯ್ಕ್ ಇದ್ದರು. ದೀಪಕ್ ದೊಡ್ಡೂರು ಸ್ವಾಗತಿಸಿ ವಂದಿಸಿದರು. ಭವ್ಯ ಹಳೆಯೂರು ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.